ಹಲೋ ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ ಆದ ದ MSc ಗರ್ಲ್ಗೆ ಸ್ವಾಗತ. ಎಲ್ಲರಿಗೂ ತಿಳಿದಿರೋ ಹಾಗೆ 2021 ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗಿತ್ತಲ್ವಾ. ಸೊ ಇದೀಗ 2026 ಮುಂದಿನ ವರ್ಷದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗೋ ಎಲ್ಲ ಸಾಧ್ಯತೆ ಇದೆ. ಸೊ ನೋಟಿಫಿಕೇಶನ್ ಆಗೋವರೆಗೂ ಕಾದು ಕೂರೋದಕ್ಕಿಂತ ನಾವು ಈಗ್ಲಿಂದ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ತಯಾರಿ ನಡೆಸೋದ್ರಿಂದ ಎಕ್ಸಾಮ್ ಕ್ರ್ಯಾಕ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಸೊ ನಮ್ಗೆ ಟೆನ್ಷನ್ ಇರೋದಿಲ್ಲ ಎಕ್ಸಾಮ್ ಟೈಮ್ ಅಥವಾ ನೋಟಿಫಿಕೇಶನ್ ಆಗಿ 3 ಮಂತ್ಸ್ ಇದೆ, 2 ಮಂತ್ಸ್ ಇದೆ, ಅಥವಾ 4 ಮಂತ್ಸ್ ಇದೆ. ನಮ್ಗೆ ಟೈಮ್ ಲಿಮಿಟ್ ಇರುತ್ತೆ, ಸಿಲೆಬಸ್ ಜಾಸ್ತಿ ಇರುತ್ತೆ. ಸೊ ನಮ್ಗೆ ಆ ಟೆನ್ಷನ್ ಇರಬಾರ್ದು ಅಂತಂದ್ರೆ ಇವತ್ತಿಂದ ಎಕ್ಸಾಮ್ ತಯಾರಿ ನಡೆಸೋದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಾವು ಬರಿಬೇಕಂತಂದ್ರೆ ನಮ್ಗೆ ಪ್ಯಾಟ್ರನ್ ತಿಳಿದಿರ್ಬೇಕು. ಸೊ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಪ್ಯಾಟ್ರನ್ ಏನು, ಹೇಗೆ ಪ್ರಿಪೇರ್ ಆಗ್ಬೇಕು, ಎಷ್ಟು ಪೇಪರ್ಸ್ ಇರುತ್ತೆ, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ತಗೊಳ್ಬೇಕಾದ್ರೆ ನಾವು ಏನ್ ಕ್ಲಿಯರ್ ಮಾಡ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಟೇಕಪ್ ಮಾಡ್ಬೇಕಾದ್ರೆ ನಾವು ಕೆಸೆಟ್ ಆರ್ UGC ನೆಟ್ ಆರ್ CSIR ನೆಟ್ ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಫಸ್ಟ್ ಟೂ ಸ್ಟೆಪ್ಸ್ ಕೆಸೆಟ್, ನೆಕ್ಸ್ಟ್ ಸ್ಟೆಪ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್. ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿರೋ ಎಲ್ಲ ಅಭ್ಯರ್ಥಿಗಳು, ಎಲ್ಲ ಆಸ್ಪಿರೆಂಟ್ಸ್ ಯಾರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅನ್ನೋ ಒಂದು ಗೋಲ್ ಇಟ್ಕೊಂಡಿದ್ದಾರೆ, ಸೊ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗತ್ತೆ. ಸೊ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪ್ಯಾಟ್ರನ್ ಏನು? ಇದರಲ್ಲಿ 2 ಸೆಕ್ಷನ್ಸ್ ಇರುತ್ತೆ, ಸೆಕ್ಷನ್ A ಅಂಡ್ ಸೆಕ್ಷನ್ B. ಸೆಕ್ಷನ್ A ಬಂದು ಡಿಸ್ಕ್ರಿಪ್ಟಿವ್, ಸೆಕ್ಷನ್ B ಬಂದು ಆಬ್ಜೆಕ್ಟಿವ್. ಎಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಮತ್ತೆ ಇಂಗ್ಲಿಷ್ ಕ್ಲಿಯರ್ ಮಾಡ್ಕೊಳ್ಳೇಬೇಕಾಗತ್ತೆ. ಇದು ಮೆರಿಟ್ ಲಿಸ್ಟ್ ಅಲ್ಲಿ ಆಡ್ ಅಪ್ ಆಗಲ್ಲ, ಓಕೆನಾ? ಕನ್ನಡ 100 ಮಾರ್ಕ್ಸ್ ಇರುತ್ತೆ, 2 hours ಟೈಮ್. ಇಂಗ್ಲಿಷ್ 100 ಮಾರ್ಕ್ಸ್ ಇರುತ್ತೆ, 2 hours ಟೈಮ್. ಸೊ ಇದೆರಡು ಸೇರಿ ನಮಗೆ 35% ಬರ್ಬೇಕಾಗತ್ತೆ. ಇದೆರಡರಲ್ಲೂ ನಾವು ಪಾಸಿಂಗ್ ಮಾರ್ಕ್ಸ್ ತಗೋಬೇಕು. ಎರಡು ಸೇರಿ 35% ಬಂದ್ರೂ ನಡೆಯುತ್ತೆ. ಇದನ್ನ ನಾವು ಮೆರಿಟ್ ಲಿಸ್ಟ್ ಗೆ ಆಡ್ ಅಪ್ ಮಾಡಲ್ಲ ಅಂತ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಬಿಕಾಸ್ ಇದೆರಡು ನಾವು ಕ್ಲಿಯರ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ನೆಕ್ಸ್ಟ್ ಪೇಪರ್ನ ಕರೆಕ್ಷನ್ಗೆ ತಗೊಳ್ಳೋದೇ ಇಲ್ಲ. ಸೊ ಡಿಸ್ಕ್ರಿಪ್ಟಿವ್ ಆದ್ರೂ ಇದು ಮೆರಿಟ್ ಲಿಸ್ಟ್ ಗೆ ಆಡ್ ಆಗ್ಲಿಲ್ಲ ಅಂದ್ರೂ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಸೆಕ್ಷನ್ B ಅಲ್ಲಿ ನಮ್ಗೆ ಜನರಲ್ ಪೇಪರ್ ಮತ್ತೆ ರಿಲೆವೆಂಟ್ ಸಬ್ಜೆಕ್ಟ್. ರಿಲೆವೆಂಟ್ ಸಬ್ಜೆಕ್ಟ್ ಅಂದ್ರೆ ನಾವು ಯಾವ್ದು ಸ್ಪೆಷಲೈಸ್ಡ್ ಸಬ್ಜೆಕ್ಟ್ ನಾವು ಟೇಕಪ್ ಮಾಡ್ತೀವೋ ಅದು ಆ ಪೇಪರ್, ಓಕೆನಾ? ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಸೊ 125 ಕ್ವೆಶನ್ಸ್ ಕ್ಯಾರಿ ಮಾಡುತ್ತೆ, ವಿಚ್ ಹೋಲ್ಡ್ಸ್ 250 ಮಾರ್ಕ್ಸ್. ಅಂಡ್ ಜನರಲ್ ಪೇಪರ್ ಬಂದು 15 ಕ್ವೆಶನ್ಸ್, 50 ಮಾರ್ಕ್ಸ್ ಇರುತ್ತೆ. ಸೊ ಓವರ್ ಆಲ್ ಎಕ್ಸಾಮ್ ಬಂದು ಎಕ್ಸಾಮ್ ಮಾರ್ಕ್ಸ್ ಬಂದು 500 ಮಾರ್ಕ್ಸ್ ಇರುತ್ತೆ. 100, 150 and 250. ಸೊ ಟೋಟಲ್ 500 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಸೊ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ? ಹೌದು, ಇರುತ್ತೆ. ಸೊ 50 ಕ್ವೆಶನ್ಸ್ ಇದೇನಿದೆ 1 ಮಾರ್ಕರ್ ಕ್ವೆಶನ್, ಅದಕ್ಕೆ 0.25 ನೆಗೆಟಿವ್ ಇರುತ್ತೆ. ರಿಲೆವೆಂಟ್ ಸಬ್ಜೆಕ್ಟ್ ಕನ್ಸರ್ನ್ ಸಬ್ಜೆಕ್ಟ್ ಅಲ್ಲಿ 0.50 ನೆಗೆಟಿವ್ ಇರುತ್ತೆ. ಸೊ 1 ಮಾರ್ಕರ್ ಕ್ವೆಶನ್ಸ್ಗೆ 1 ಮಾರ್ಕ್ ಕ್ವೆಶನ್ಗೆ 0.25 ನೆಗೆಟಿವ್, 2 ಮಾರ್ಕರ್ ಕ್ವೆಶನ್ಸ್ಗೆ 0.50 ನೆಗೆಟಿವ್ ಹೋಲ್ಡ್ ಆಗುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇದ್ರಲ್ಲಿ ನೆಗೆಟಿವ್ ಇರಲ್ಲ, ಸೆಕ್ಷನ್ A ನೆಗೆಟಿವ್ ಇರಲ್ಲ. ಇದು ಡಿಸ್ಕ್ರಿಪ್ಟಿವ್ ಜಸ್ಟ್ ಕ್ಲಿಯರ್ ಆಗೋದಕ್ಕೆ ಮಾತ್ರ. ಇದು ಕ್ಲಿಯರ್ ಆದ್ರೇನೆ ನಾವು ಈ 2 ಪೇಪರ್ಸ್ ಕರೆಕ್ಷನ್ಸ್ಗೆ ಮುಂದಿನ ಸೆಕ್ಷನ್ಗೆ ಹೋಗುತ್ತೆ. ಸೊ ಇದ್ರಲ್ಲಿ ನೆಗೆಟಿವ್ ಇರಲ್ಲ, ಇದ್ರಲ್ಲಿ ನೆಗೆಟಿವ್ ಇರುತ್ತೆ. ಸೊ ಈಗ ನೆಗೆಟಿವ್ ಮಾರ್ಕಿಂಗ್ ಇದೆ, ಹೌದು. ನೆಗೆಟಿವ್ ನ ಹೇಗೆ ನಾವು ಕವರ್ ಅಪ್ ಮಾಡ್ಕೊಂಡು ಸೊ ಸ್ಕೋರ್ನ ಒಂದು ಟಾರ್ಗೆಟ್ ಎಷ್ಟು ಇಟ್ಕೊಂಡು ನಾವು ಎಕ್ಸಾಮ್ ಕೂತ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಇವಾಗ ನಮ್ಗೆ ಜನರಲ್ ಪೇಪರ್ ಮತ್ತೆ ಸಬ್ಜೆಕ್ಟ್ ಪೇಪರ್ ಇದೆ, 2 ಪೇಪರ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ ಅಲ್ವಾ?
So we'll just make a small strategy here so that ನಾವು ತುಂಬ ಮಾರ್ಕ್ಸ್ನ ಕಳ್ಕೊಳ್ಳೋದಿಲ್ಲ ಇದರಲ್ಲಿ. ಇದನ್ನ ಯಾಕೆ ಮೊದಲೇ ಹೇಳ್ತಾ ಇದ್ದೀನಿ ಅಂತಂತಂದ್ರೆ ಜಸ್ಟ್ ಟು ಬಿ ಅವೇರ್. ಸೊ ನಾವು ಎಷ್ಟ್- ಏನ್ ಓದ್ತಾ ಇದೀವಿ, ಎಷ್ಟು ಓದ್ತಾ ಇದೀವಿ, ಸೊ ನಾವು ಹೇಗೆ ಅಟೆಂಡ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಸ್ಟಾರ್ಟಿಂಗ್ ಅಲ್ಲಿ ಇದ್ರೂ ಒಳ್ಳೇದು. ಓಕೆ. ಸೊ ಇವಾಗ 50 ಕ್ವೆಶನ್ಸ್ ಇದೆ, 50 ಮಾರ್ಕ್ಸ್, 1 ಮಾರ್ಕ್ ಈಚ್ ಕ್ವೆಶನ್. ಸೊ ಇದರಲ್ಲಿ ನಾವು 5 ಡಿಫಿಕಲ್ಟ್ ಕ್ವೆಶನ್ಸ್ ವಿ ಆರ್ ಕ್ವಿಟ್ಟಿಂಗ್ ಇಟ್. ಸೊ ವಿ ಆರ್ ನಾಟ್ ಟೇಕಿಂಗ್ ರಿಸ್ಕ್. ಓಕೆ. ಯಾಕಂದ್ರೆ 50 ಕ್ವೆಶನ್ಸ್ ಅಟೆಂಡ್ ಮಾಡ್ತೀನಿ, 50 ಕ್ವೆಶನ್ಸ್ ಅಲ್ಲಿ ಇಷ್ಟಾದ್ರೂ ಬರ್ಲಿ, ಇಷ್ಟಾದ್ರೂ ನೆಗೆಟಿವ್ ಹೋಗ್ಲಿ, ಬಂದಿತ್ತು ಲಾಭ ಇದೆ, ಕೌಂಟ್ ಆಗುತ್ತೆ, ರಿಸ್ಕ್ ಬೇಡ. ಓಕೆನಾ. ಮೋಸ್ಟ್ ಡಿಫಿಕಲ್ಟ್ 5 ಕ್ವೆಶನ್ಸ್ ವಿಲ್ ಕ್ವಿಟ್. ಓಕೆನಾ. ಸೊ ನಮಗೆ 45 ಕ್ವೆಶನ್ಸ್ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಜಸ್ಟ್ ಥಿಂಕ್, 35 ಕ್ವೆಶನ್ಸ್ ನಾವು ರೈಟ್ ಹಾಕಿದ್ದೀವಿ, 10 ಕ್ವೆಶನ್ಸ್ ರಾಂಗ್ ಆಗಿದೆ ನಮಗೆ. ಸೊ 35 ಕ್ವೆಶನ್ಸ್ ನಾವೇನ್ ಅಟೆಂಡ್ ಮಾಡ್ತೀವಿ ಇದರಲ್ಲಿ 32.50, 20 ಕ್ವೆಶನ್ಸ್ ಇಂದ ನೆಗೆಟಿವ್ ಮಾರ್ಕಿಂಗ್ 2.50 ಹೋಗುತ್ತೆ. ಓಕೆನಾ. ಸೊ ಇದರಲ್ಲಿ ನಾವು 32.50 ಜನರಲ್ ಪೇಪರ್ ಅಲ್ಲಿ ನಾವು ಸ್ಕೋರ್ ಮಾಡಿರ್ತೀವಿ. ಅಂಡ್ ಇದು ತುಂಬಾ ಅತಿ ಮಾರ್ಕ್ಸ್ ಅಲ್ಲ ಅಥವಾ ತೀರಾ ಕಡಿಮೆ ಮಾರ್ಕ್ಸ್ ಅಲ್ಲ ಪೇಪರ್ 1 ಅಲ್ಲಿ. ಸೊ ದಿಸ್ ಇಸ್ ಅ ಮಾಡರೇಟ್ ಮಾರ್ಕ್. ಓಕೆ, ಮಿನಿಮಮ್ ಇಷ್ಟಾದ್ರೂ ಸ್ಕೋರ್ ಮಾಡ್ಬೇಕು ಇದ್ರಲ್ಲಿ. ಓಕೆನಾ. ಇವಾಗ ಸಬ್ಜೆಕ್ಟ್ ಪೇಪರ್ ಅಲ್ಲಿ 125 ಕ್ವೆಶನ್ಸ್ ಇರುತ್ತೆ, 200 ಮಾರ್ಕ್ಸ್. ಸೊ ಈಚ್ ನೆಗೆಟಿವ್ ಮಾರ್ಕ್ ಆದ್ರೆ 0.50 ಮಾರ್ಕ್ಸ್ ಹೋಗುತ್ತೆ. ಸೊ ವಿತ್ ಜಸ್ಟ್ ಥಿಂಕ್, ಇದ್ರಲ್ಲಿ ನಾವು 150 ಕ್ವೆಶನ್ಸ್ ಅಟೆಂಡ್ ಮಾಡ್ತಾ ಇದ್ದೀವಿ, ವಿಚ್ ಕ್ಯಾರೀಸ್ 2 ಮಾರ್ಕ್ಸ್ ಈಚ್. ಓಕೆನಾ. 230 ಮಾರ್ಕ್ಸ್ಗೆ ಅಟೆಂಡ್ ಮಾಡಿದ್ದೀವಿ. ಬೈ ಚಾನ್ಸ್ 90 ಕ್ವೆಶನ್ಸ್ ಮಾತ್ರ ರೈಟ್ ಆಗಿದೆ, ಇದ್ರಲ್ಲಿ 180 ಮಾರ್ಕ್ಸ್ ಹೋಗಿದೆ. We didn't attend all total 125 questions. We have attended only 15 questions in which 90 questions is right. In that we have scored 180 marks. Just let us think we have negative of 12.50 in this whole 115 questions. ಇದ್ರಲ್ಲಿ 90 ಕ್ವೆಶನ್ಸ್ ಮಾತ್ರ ರೈಟ್ ಇದೆ, ಇನ್ಕ್ಕೆ 25 ಕ್ವೆಶನ್ಸ್ ನೆಗೆಟಿವ್ ಇದೆ. ಸೊ ಇದ್ರಲ್ಲಿ ನಮಗೆ 12.50 ಆಗುತ್ತೆ. ಸೊ ನಾವು ಪೇಪರ್ 2 ಅಲ್ಲಿ 160.50. ಸೊ ಈ ಮಾರ್ಕ್ಸ್ ಏನಿದೆ, ಏನ್ ಹೇಳ್ತಾ ಇದ್ದೀನಿ, 32.50 ಅಂಡ್ 167.50 ಏನಿದೆ, ಇದು ಡೈಲಿ ಹಾರ್ಡ್ ವರ್ಕ್ ಯಾರಾಗ್ತಾ ಇದ್ದಾರೆ, ಯಾರಿಗೆ ಒಂದು ಗೋಲ್ ಇದೆ, ಸೊ ನಾನು ಅಚೀವ್ ಮಾಡ್ತೀನಿ, ನಾನು ಕ್ರ್ಯಾಕ್ ಮಾಡ್ತೀನಿ ಅಂಡ್ ಸಬ್ಜೆಕ್ಟ್ ನ ನಾವು ವಿ ಆರ್ ರೆಗ್ಯುಲರ್ ಇನ್ ಲರ್ನಿಂಗ್ ಥಿಂಗ್ಸ್ ಅನ್ನೋರು ಮಾತ್ರ ಈ ಪ್ಯಾಟರ್ನ್ ಸ್ಟ್ರಾಟಜಿ ಅವ್ರಿಗೆ ಯೂಸ್ ಆಗುತ್ತೆ. ಇಲ್ಲ ನಾನು ಓದ್ತಾ ಇಲ್ಲ, ನಾನು ಹಾಫ್ ಅಂಡ್ ಹಾಫ್ ಓದಿದ್ದೀನಿ, ಓಕೆ ನಾನು ಎಲ್ಲಾ ಟಾಪಿಕ್ಸ್ ನ ಟಚ್ ಮಾಡಿದ್ದೀನಿ, ನಾನು ಈ ಸ್ಟ್ರಾಟಜಿ ಫಾಲೋ ಮಾಡ್ತೀನಿ ಅಂದ್ರೆ ಹೈಲಿ ರಿಸ್ಕಿ. ಸಬ್ಜೆಕ್ಟ್ ನ ಚೆನ್ನಾಗಿ ಓದಿರ್ಬೇಕು, ದೆನ್ ಯು ಕ್ಯಾನ್ ಟೇಕ್ ದಿಸ್ ರಿಸ್ಕ್. ಅಂಡ್ ಸೊ ಟೋಟಲ್ ಎಷ್ಟಾಗುತ್ತೆ, 167.50, 32.50, which is total of 200 marks. So 200 marks will be the score. ಇದು ಮೇಲೆ ಆಗ್ಬೋದು, ಕೆಳಗ್ ಬರ್ಬಹುದು, ಅಥವಾ ಮೆರಿಟ್ ಕಟ್ ಆಫ್ ಅಲ್ಲಿ ಎಲ್ಲಾದ್ರೂ ನಿಲ್ಬಹುದು. ಸೊ ದಿಸ್ ಇಸ್ ದ ಸೇಫೆಸ್ಟ್ ಝೋನ್. ಅದಕ್ಕಾಗಿ ಜಸ್ಟ್ ಅ ಸ್ಮಾಲ್ ಸ್ಟ್ರಾಟಜಿ. ಐ ಡೋಂಟ್ ನೋ, ನಿಮ್ಗೆ ನಿಮ್ದೇ ಆದ ಸ್ಟ್ರಾಟಜಿ ಇದ್ರೆ ಇನ್ನೂ ಒಳ್ಳೇದು. ಐ ಜಸ್ಟ್ ಹೋಲ್ಡ್ ಇಟ್, ದಟ್ಸ್ ಆಲ್. ಸೊ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಪ್ಯಾಟರ್ನ್ ತಿಳ್ಕೊಳ್ವಿ, ಅದರಲ್ಲಿ ಎಷ್ಟು ಸೆಕ್ಷನ್ಸ್ ಬರುತ್ತೆ, ಈಚ್ ಪೇಪರ್ ಎಷ್ಟು ಕ್ಯಾರಿ ಮಾಡುತ್ತೆ, ಸೊ ಡಿಸ್ಕ್ರಿಪ್ಟಿವ್ ಯಾವುದು, ಆಬ್ಜೆಕ್ಟಿವ್ ಯಾವುದು ಎಲ್ಲ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Let's meet in the next class of syllabus. Okay, thank you.